ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. 2028ರ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿಯಾಗಿ ನಾನೇ ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥ ಕೆಲಸ ಮಾಡ್ತೇನೆ. ನಾನೇ ಅಭ್ಯರ್ಥಿ. ಅಲ್ಲ ಸರ್, ಏನಂತಂದ್ರೆ ಈಗ ಬಿಜೆಪಿಯಲ್ಲಿ ಕೂಡ ಕೆಲ ನಾಯಕರು ಕೂಡ ನಾನು ಅಭ್ಯರ್ಥಿ ಅಂತೇಳಿ ಆಲ್ರೆಡಿ ಘೋಷಣೆ ಮಾಡಿದ್ದಾರೆ. ಯಾಕಂತಂದ್ರೆ ಕೇಂದ್ರ ಸರ್ಕಾರದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಇದೆ. ಇಲ್ಲಿ ಮಾನವಿಯಲ್ಲೂ ಕೂಡ ಒಂದು ರೀತಿಯಲ್ಲಿ ಮೈತ್ರಿ ಹೊಂದಾಣಿಕೆ ಆಗ್ತದೆ. ಈಗ ತಾವು ಕೂಡ ನಾನೇ ಅಭ್ಯರ್ಥಿ ಅಂತ ಹೇಳಿರ್ತಾರೆ. ಈಗ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ನಾಯಕರು, ನಮ್ಮ ರಾಜ್ಯ ವರಿಷ್ಠರು ಇರ್ಬೋದು, ಏನಪ್ಪ ಅಂದ್ರೆ ದೇಶದ ವರಿಷ್ಠರು ಇರ್ಬೋದು, ಇವತ್ತು ಈಗಾಗಲೇ ಎಲ್ಲೆಲ್ಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಬೇಕು, ಎಲ್ಲೆಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ಬೇಕಂತೇಳಿ ಈಗ ಅವರವರೇ ಹಿರಿಯರು ಮುಖಂಡರು ನಮ್ಮ ವರಿಷ್ಠರು ಕುಂತ್ಕೊಂಡು ಚರ್ಚೆ ಮಾಡಿ ಇವತ್ತು ಏನ್ ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ ಅದರ ಪ್ರಕಾರ ಕೆಲಸ ಮಾಡತಕ್ಕಂಥ ಹೋಗ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ವಿ ಮಾನ್ವಿ ವಿಧಾನಸಭಾ ಕ್ಷೇತ್ರದಲ್ಲಿ. ಇಲ್ಲ ಸರ್, ಏನಂತಂದ್ರೆ ಮೊನ್ನೆ ತಾನೇ ಗಂಗಾಧರ ನಾಯ್ಕ, ಮಾಜಿ ಶಾಸಕ ಗಂಗಾಧರ ನಾಯ್ಕರು ಕೂಡ ಏನಂದ್ರು, ಈಗ ಮೀಸಲು ಕ್ಷೇತ್ರ ರಾಯಚೂರು ಜಿಲ್ಲೆಯಲ್ಲಿ 4 ಇದಾವೆ, ಅಲ್ಲಿ ಕೂಡ ಆಯಾ ನಾಯಕರು ನಿಮ್ಮ ಕ್ಷೇತ್ರ ಸ್ಪರ್ಧೆ ಮಾಡಬೇಕಂತ ಅವರು ಕೂಡ ಒಂದ್ ರೀತಿಯಲ್ಲಿ ಟೀಕೆ ಮಾಡಿರ್ತಾರೆ. ಈಗ ಇಲ್ಲಿ ಕೂಡ ನೀವು ಸ್ಥಳೀಯರಿದ್ರಿ, ಈ ಮಾನವಿ ಕ್ಷೇತ್ರ ಕೂಡ ಎಸ್ಟಿ ಮೀಸಲಿದೆ, ಮೈತ್ರಿ ಕ್ಷೇತ್ರ ಅಭ್ಯರ್ಥಿ ಕೂಡ ಜನರು ಕೂಡ ಮಾತಾಡ್ತಾ ಇದಾರೆ ನಿಮ್ಮಿಂಗ್ ಅಂತ ಹೇಳಿ. ಈಗ ಮಾಜಿ ಶಾಸಕರು ಗಂಗಾಧರ ನಾಯಕರ ಬಗ್ಗೆ, ಮಾಜಿ ಸಂಸದರು ಬಿ ನಾಯಕರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ನನಗೆ ಮಾಹಿತಿ ಇಲ್ಲ. ನನಗೆ ಇವತ್ತು ಜೆಡಿಎಸ್ ಪಕ್ಷ ಮತ್ತು ಬಿಜೆಪಿ ಪಕ್ಷದ ವರಿಷ್ಠರು, ಇವತ್ತು ನಮ್ಮ ಪಕ್ಷದ ವರಿಷ್ಠರು, ನಮ್ಮ ನಾಯಕರು ಇವತ್ತು ಏನ್ ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ, ನೀನೇ ಅಭ್ಯರ್ಥಿಯಪ್ಪ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿ ಈಗಲಿಂದನೇ ಚುನಾವಣೆಗೆ ತಯಾರಿ ನಡೆಸುವ ಸಲುವಾಗಿ ಈಗಾಗಲೇ ನಾವು ಜನರೊಂದಿಗೆ ಜನತಾದಳ ಬಿಎಲ್ಎ ಕಾರ್ಯಕಾರ ಶಿಬಿರ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ವಿ. ಮಾತುಗಳನ್ನ ಚುನಾವಣೆಗೆ ಪೂರ್ವ ಸಿದ್ಧತೆಯನ್ನು ಸಹ ಮಾಡ್ಕೊಳ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ವಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.